ಸತ್ಯ ನ್ಯೂಸ್ ನೈಜ ಸುದ್ದಿಯ ಅನಾವರಣ. बाकी थे कि अपने ज़माने की एक बदकारा जलीला फाहिशा बदज़बान औरत जिसको हम और आप अपनी ज़बान में अगर कहें तो नाज़िया इलाही, जिसने हमारे रसूल सरकारी दो आलम सल्लल्लाहु तआला अलैहि वसल्लम की शान में गुस्ताखी की। याद रखिए कि हम नामूस रिसालत की खातिर अपनी जान कुर्बान कर सकते हैं, हम अपना माल दे सकते हैं। आप अगर हमसे पूछो कि आप अपने जिस्म का एक हाथ दो तो हाथ दे सकते हैं, अगर हमसे तलब करो कि आंख दो तो आंख दे सकते हैं, अगर हमसे कहो कि ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ವಿಚಾರವನ್ನು ಇವತ್ತು ನಿಮಗಾಗಲೇ ನಾವು ತಿಳಿಸಬೇಕಾಗಿದೆ. ಯಾಕೆಂತಂದರೆ ಕೆಲವು ವಿಚಾರಗಳು ಪ್ರಚಾರ ಪಡೆಯಲ್ಲ, ಆದರೆ ಅದು ಒಳಗಡೆನೇ ಒಂದು ಬೂದಿ ಮುಚ್ಚಿದ ಖಂಡವಾಗಿ ಬೂದಿ ಮೇಲಿರುತ್ತೆ, ಆದರೆ ಬೆಂಕಿ ಒಳಗಡೆ ಹಾರ್ತಾ ಇರುತ್ತೆ. ಅದಕ್ಕಾಗಿ ಇವತ್ತು ನಾವು ಅನ್ಯ ಧರ್ಮೀಯರಿಗೂ ಕೂಡ ಇದು ತಿಳಿಸಬೇಕಾಗಿದೆ. ಇವತ್ತು ಈ ವಿಚಾರ ಏನು ಅಂತ ಇವತ್ತು ಮುಸ್ಲಿಂ ಜಮಾತ್ ಕಮಿಟಿ ಆಶ್ರಯದಲ್ಲಿ ಮುಸ್ಲಿಂ ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ನೌಜವಾನ್ ಕಮಿಟಿಗಳು, ಟೆಸ್ಟ್ಗಳು ಮತ್ತು ಎಲ್ಲ ಮುಸಲ್ಮಾನರು ಸೇರಿ ಇವತ್ತು ನಡೆಸುವಂತಕ್ಕಂಥ ಒಂದು ಪ್ರತಿಭಟನೆಯ ಉದ್ದೇಶ ಏನಂತಂದರೆ, ಪಶ್ಚಿಮ ಬಂಗಾಳದ ಒಬ್ಬ ಮಹಿಳೆ ನಾಜಿಯಾ ಇಲಾಹಿ ಅನ್ನತಕ್ಕಂಥದ್ದು ಒಂದು ಮಹಿಳೆ ಇವತ್ತು ಇಸ್ಲಾಂ ಧರ್ಮದ ಪವಿತ್ರತೆಯ ಬಗ್ಗೆ ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪವಿತ್ರತೆ ಬಗ್ಗೆ ಒಂದು ಪ್ರಶ್ನೆ ಎತ್ತಿದ್ದಾಳೆ. ಆ ಪ್ರಶ್ನೆ ಏನಪ್ಪಾ ಅಂದ್ರೆ ಅವ್ರ ಪವಿತ್ರತೆಯ ಬಗ್ಗೆ, ಅವರ ಜೀವನ ಚರಿತ್ರದ ಬಗ್ಗೆ ಮತ್ತು ಅವರ ಧರ್ಮ ಪತ್ನಿ ಪವಿತ್ರತೆಯ ಬಗ್ಗೆ ಅವಳು ಪ್ರಶ್ನೆ ಎತ್ತಾ ಇದ್ದಾಳೆ. ಇದು ಇಡೀ ಇಸ್ಲಾಂ ಧರ್ಮಕ್ಕೆ, ಇಡೀ ವಿಶ್ವಕ್ಕೆ ಒಂದು ಪ್ರಶ್ನೆಯಾಗಿ ಇವತ್ತು ಕಾಡ್ತಾ ಇದೆ. ಏನಕ್ಕೆ ಅಂತಂದ್ರೆ, ಬೇರೆಯವರ ಜೀವನ ಚರಿತ್ರದ ಬಗ್ಗೆ ಅಥವಾ ಹಿನ್ನೆಲೆ ಬಗ್ಗೆ ಯಾವ್ದಾರ ಪ್ರಶ್ನೆ ಎತ್ತಾ ಇದ್ರೆ ನಾವು ಇವತ್ತು ಶಾಂತಿ ರೀತಿಯಾಗಿ ನಾವು ಇರಬಹುದಾಗಿತ್ತು. ಆದರೆ ಇಸ್ಲಾಂ ಧರ್ಮದ ಮಹಾನ್ ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಚರಿತ್ರದ ಬಗ್ಗೆ ಅವಳು ಪ್ರಶ್ನೆ ಎತ್ತಿದ್ದಾಳೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಚರಿತ್ರೆ ನೋಡದೇ ಆದರೆ ಅವರು ಎಂದಿಗೂ ಅನ್ಯ ಧರ್ಮೀಯರಿಗೆ ಆಗಲಿ, ನಮ್ಮ ಧರ್ಮೀಯರಿಗೆ ಆಗಲಿ, ಪಕ್ಷಿ ಪ್ರಾಣಿಗಳಿಗೂ ಅವರು ಲೇಸ್ ಬಯಸುವಂತಕ್ಕಂಥ ಒಬ್ಬ ಮಹಾನ್ ಪ್ರವಾದಿ ಅವರು ಇಡೀ ಜಗತ್ತಿಗೆ ಒಂದು ಶಾಂತಿಯ ಸಂದೇಶವನ್ನು ಸಾರಿದಂತಕ್ಕಂಥ ಒಬ್ಬ ಮಹಾನ್ ಪ್ರವಾದಿ ಅವರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಈ ಭೂಮಿ ಮೇಲೆ ಬರೋಗಿಂತ ಮುಂಚೆ ಅರಬ್ ರಾಷ್ಟ್ರದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ಥಾನಮಾನ ಇರಲಿಲ್ಲ. ಜೀವಂತವಾಗಿ ಹುಟ್ಟುವಂತಕ್ಕಂಥ ಹೆಣ್ಣು ಮಗುವಿಗೆ ಜೀವಂತವಾಗಿ ಮಣ್ಣು ಮಾಡ್ತಾ ಇತ್ತು. ಅರಬ್ ರಾಷ್ಟ್ರಗಳಲ್ಲಿ ಸರಾಯ ಸೇಂದಿಗಳನ್ನು ಬಹಳ ಓಪನ್ ಆಗಿ ಅರಬ್ ರಾಷ್ಟ್ರಗಳಲ್ಲಿ ನಡೀತಾ ಇತ್ತು. ಮನುಷ್ಯತ್ವ ಅಂತ ಹೆಸರು ಅಂತೂ ಎಲ್ಲೂ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಅವರು ಅರಬ್ ರಾಷ್ಟ್ರದಲ್ಲಿ ಪವಿತ್ರವಾದ ಸ್ಥಳದಲ್ಲಿ ಅವರು ಜನ್ಮ ಪಡೆದು ಇಡೀ ವಿಶ್ವಕ್ಕೆ ಒಂದು ಶಾಂತಿ ಮಂತ್ರವನ್ನು ಬೋಧಿಸಿ ಇವತ್ತು ಮುಸ್ಲಿಂ ಜಮಾತ್ ಕಮಿಟಿಯ ಆಶ್ರಯದಲ್ಲಿ ಮುಸ್ಲಿಂ ಜಮಾತ್ ಕಮಿಟಿಯ ಎಲ್ಲ ಅಧ್ಯಕ್ಷರು, ಸದಸ್ಯರು, ಎಲ್ಲ ಕಮಿಟಿಯವರು ಮತ್ತು ಇಡೀ ಮುಸ್ಲಿಂ ಸಮಾಜದ ಎಲ್ಲ ಕಮಿಟಿಗಳು, ಎಲ್ಲ ಕಮಿಟಿ ಟೆಸ್ಟು ಜಮೀದಾರಗಳು ಮತ್ತು ನಮ್ಮ ಮುಸ್ಲಿಂ ಜನಾಂಗದ ಎಲ್ಲ ಮುಖಂಡರು ಬಂದು ಇವತ್ತು ಈ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ, ಪಶ್ಚಿಮ ಬಂಗಾಳದ ಒಂದು ಹೆಣ್ಣು, ಆಕೆ ನಮ್ಮ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪವಿತ್ರದ ಬಗ್ಗೆ ಒಂದು ಪ್ರಶ್ನೆ ಎತ್ತಾಳೆ. ಆ ಪ್ರಶ್ನೆಗೆ ಇಡೀ ಜಗತ್ತೆಲ್ಲ ನಮ್ಮಿಷ್ಟು ಸಣ್ಣ ಹುಡುಗ ಆದರೂ ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಇವತ್ತು ಸಿದ್ಧವಾಗಿದ್ದಾನೆ. ಅದಕ್ಕಾಗಿ ಇವತ್ತು ನಾವು ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹೇಳಿರೋದ ಚರಿತ್ರೆಗೆ ಅವರು ಇದು ಕೊಟ್ಟಿರತಕ್ಕಂಥ ಮಾತುಗಳಿಗೆ ಇವತ್ತು ನಮ್ಮ ಇಡೀ ಸಮಾಜಕ್ಕೆ ಒಂದು ನೋವು ಉಂಟಾಗಿದೆ. ಆ ನೋವಿನ ಬಗ್ಗೆ ನಾವು ಇವತ್ತು ತಮ್ಮ ಮೂಲಕ ಪಶ್ಚಿಮ ಬಂಗಾಳದ ಸರ್ಕಾರಕ್ಕೆ ಈ ಮನವಿ ಪತ್ರವನ್ನು ಕಳಿಸೋದ್ರ ಮೂಲಕ ಆ ಒಮ್ಮನ ವಿರುದ್ಧವಾದ ಕಾನೂನು ಕ್ರಮ ಕೈಗೊಳ್ಳಬೇಕು
ಮತ್ತು ಅಮ್ಮ ಹೇಳಿರ್ತಕ್ಕಂಥ ಹೇಳಿಕೆಯನ್ನು ವಾಪಸ್ ಪಡಿಬೇಕು ಮತ್ತು ಇಡೀ ಸಮಾಜಕ್ಕೆ ಕ್ಷಮೆ ಯಾಚಿಸಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವು ತಮ್ಮಗಳಿಗೆ ಮನವಿ ಪತ್ರ ಕೊಡ್ತಾ ಇದ್ದೇವೆ. ತಾವು ದಯವಿಟ್ಟು ನಮ್ಮ ಮನವಿ ಪತ್ರವನ್ನು ಆ ಸರ್ಕಾರಕ್ಕೆ ಬಳಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ.